ಹುಡುಗ ರಜೆ ಹಾಕ್ಬಿಟ್ಟಾನೆ. ನಾನು ಇದ್ದಿಲ್ಲ ಅವ್ರ ದೇವಸ್ಥಾನ ಕೆಲವು ಮೇಲಂಡಿ ಅಷ್ಟೇ. ಒಂಬತ್ತು ಗಂಟೆ ಬೆಳಗ್ಗೆ 7 ಗಂಟೆಗೆ ಹೋಗಿ ಇವತ್ತು ನಿಜ ಹಾಕಿರೋದು ಕಂಟಿನ್ಯೂ ಆಗಿ. ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ಒಂದು 2 ವರ್ಷದಿಂದ. ಇವರೇ ಇದ್ದಾರೆ 2 ವರ್ಷದಿಂದ. ಅಪ್ಪ ಇದ್ರು, ಮಗ ಬರ್ತಿದ್ದಾರೆ. ಚೆನ್ನಾಗಿದೆಯಾ? ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಾ ಇದು ಅಂತ? ಚೆನ್ನಾಗಿದೆ. ಸೀರಿಯಲ್. ಹಾಂ, ಅಂಕಲ್ ನೀವು ಮಾತಾಡಿ ಅಂಕಲ್. ಏನಿಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ 12 ಐಟಮ್ ಮಾಡ್ತಾರೆ. ಹಾಂ, ಫಸ್ಟ್ ಕ್ಲಾಸ್ ಗಂಜಿ. ಹಾಂ, ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ. ಹಾಂ, ಆರೋಗ್ಯದಲ್ಲಿ ಒಂಥರ ತಂಪಾಗಿರುತ್ತೆ, ಸ್ವಲ್ಪ ಅಡ್ಜಸ್ಟು. ಆದ್ದರಿಂದ ನಮಗೆ ಅಲ್ಲ, ಆದರೂ ಕೂಡ ಎಷ್ಟೋ ಜನ ಶುಗರು BP ಅಂತೆಲ್ಲ ಹಾಳು ಮಾಡ್ಕೊಬಿಡ್ತಾರೆ, ಹೆಲ್ತ್ ಮಾಡಿಬಿಡ್ತಾರೆ. ಜೊತೆಗೆ ಇದು ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಅದೆಲ್ಲ ಕಂಟ್ರೋಲ್ ಬರುತ್ತೆ. ಬರುತ್ತೆ. ತೊಂದರೆ ಅದೇ ಇದು ಕುಡಿಯೋದ್ರಿಂದ ಶುಗರ್ ಮಾತ್ರ ಅಲ್ಲ, ಬೇರೆ ಏನೇನು ಬೇರೆ ಇದ್ರೂ ಅವಾಯ್ಡ್ ಆಗುತ್ತೆ. ಹೇಳಿ ಸರ್, ಮಾತಾಡಿ ಸರ್. ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಮಂಜುನಾಥ್ ಸರ್, ಹೇಳಿ ಸರ್. ಅದೇ ಇವಾಗಿನ ಯುಗದಲ್ಲಿ ಕೂಲ್ ಡ್ರಿಂಕ್ಸು, ಕೂಲ್ ಡ್ರಿಂಕ್ಸು, ಥಮ್ಸಪ್ಪು ಅದು ಇದು ಅಂತಿದೆಯಲ್ಲ, ಕುಡಿದು ಆರೋಗ್ಯ ಹಾಳು ಮಾಡ್ಕೊಬಿಟ್ಟಿದ್ದೀವಿ. ಸೊ ಇದು ಮನೇಲೇ ಮಾಡಿರೋದ್ರಿಂದ. ಹಾಂ, ಸೊ ನಮ್ಮ ಮನೇಲಿ ತಾಯಂದಿರು ಅಥವಾ ನಮ್ಮ ಶ್ರೀಮತಿಯವರು ಮಾಡಿ ಮಕ್ಕಳಿಗೆ ಅಥವಾ ಅವರ ಮನೆಯವ್ರಿಗೆ ಕೊಡೋವಂಥ ರೀತಿಯಲ್ಲಿ ಇದು ಮಾಡಿಕೊಡೋದ್ರಿಂದ ಜನಗಳಿಗೆ ಅನುಕೂಲ ಆಗುತ್ತೆ. ಪ್ರತಿಯೊಂದು ಕಡೆನೂ ಅನುಸರಿಸ್ಕೋಬೇಕು. ಸೊ ಇದು ಜನಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯದೇ ಸರ್. ನೋಡಿ, ಅವ್ರು ಆಗ್ತಾ ಇರೋ ಪ್ರೋಟೀನ್ ನೋಡಿ ಏನೇನಿದೆ, ಮತ್ತು ಅವ್ರು ಯಾವ ಥರ ಕಲಾಯಿಸ್ತಾ ಇದ್ದಾರೆ, ಚೆನ್ನಾಗಿದೆ ಅಲ್ವಾ? ಹೌದು, ನಾವು ಯೂಸ್ ಮಾಡ್ತಾ ಇದ್ದೀವಿ. ದೇಹದಲ್ಲಿ ಒಳ್ಳೆ ರೀತಿ ಏನಾದ್ರು ಬದಲಾವಣೆ ಇದ್ದೇ ಇರುತ್ತೆ. ಇಲ್ಲ ಸರ್, ವಯಸ್ಸಿಗೆ ತಕ್ಕಂಗೆ ನೋಡಿ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಏನೇನೋ ತಿಂದು ಸ್ವೀಟು ಅದು ಇದೆಲ್ಲ ತಿಂದು ಹಾಳು ಮಾಡ್ಕೊಬಿಟ್ಟಿರ್ತೀವಿ ಆರೋಗ್ಯನ. ನಮಗೂ ಅಷ್ಟೊಂದು ನಾಲೆಡ್ಜ್ ಇರೋಲ್ಲ ನೋಡಿ. ಈ ವಯಸ್ಸಲ್ಲಿ ಈಗ ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಇವರು. ರೆಗ್ಯುಲರ್ ಆಗಿ ಬರಬೇಕು. ನೀವು ಬಿಟ್ಟು ಬಂದರೆ ಡೇಸ್ ಫಿಕ್ಸ್ ಮಾಡ್ಕೊಳ್ಳಿ, ಯಾವ ದಿನ ಬರಬೇಕು. ಇಲ್ಲ, ಅವ್ರಿಗೂ ಏನಾದ್ರು ಸಂಡೇ ಆ ಥರ ಏನಾದ್ರು ರಜೆ ಬೇಕಲ್ಲ, ಲೀವ್ ಬೇಕಲ್ಲ ಅಂತ ಅಷ್ಟೇನಾ? ನಿಮ್ಗೆ ಯಾವ ಚಾನಲ್ ಸರ್? ಕಿಂಗ್ಡಮ್ಸ್ ಕರ್ನಾಟಕ ಅಂತ ಯೂಟ್ಯೂಬ್ ಚಾನಲ್. ಲೈವ್ ಬರುತ್ತೆ? ಲೈವ್ ಇಲ್ಲ ಸರ್, ಇದನ್ನೇ ಅಪ್ಲೋಡ್ ಮಾಡ್ತೀನಿ ಈವ್ನಿಂಗ್ ಹೋಗಿ. ಅದು ಚೆನ್ನಾಗಿದೆ ಸರ್. ಮಾತಾಡಿ ಸರ್. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿಮ್ಮ ಹೆಸರು ಸರ್? ವಿನೋದ್ ಅಂತ. ವಿನೋದ್ ಸರ್, ಏನು ಕೆಲಸ ಮಾಡೋದು ಸರ್? ಸರ್ ನಮ್ಮದು ಬಿಸ್ನೆಸ್ ಇದೆ, ಲಾಂಡ್ರಿ ಬಿಸ್ನೆಸ್. ನಾವು ಇವ್ರ ಹತ್ರ ಒಂದು 5-6 ವರ್ಷದಿಂದ ಕುಡಿತಾ ಇದ್ದೀವಿ. ಭಾಳ ಚೆನ್ನಾಗಿದೆ. ಎಲ್ಲ ಇಂಗ್ರೀಡಿಯೆಂಟ್ಸು ನ್ಯಾಚುರಲ್, ಎಲ್ಲ ರೈತರಿಂದನೇ ಬೆಳೆಸೋದು, ರೈತರಿಂದನೇ ಇದು ಮಾಡೋದು.
ಎಲ್ಲ ಅಲ್ಲಿಂದ ಬರುತ್ತೆ. ಹಾಂ. ಬೇರೆ ಬೇರೆ ಸ್ಪೆಷಲೈಸ್ ಊರಿಂದ ಹಾಂ. ಭಾಳ ಚೆನ್ನಾಗಿದೆ. ಓಕೆ. ಸೊ ಅದಕ್ಕೋಸ್ಕರ ನಾವು ಡೈಲಿ ಬಂದು ಒಂದು ಡ್ರಿಂಕ್ ಕುಡಿದ್ರೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್. ಹಾಂ. ಕಾಫಿ ಟೀ ಎಲ್ಲ ಕಡೆ ಹೋಟ್ಲಲ್ಲೂ ಸಿಗುತ್ತೆ, ರೋಡಲ್ಲೂ ಸಿಗುತ್ತೆ, ಬೇಕ್ರಿಯಲ್ಲೂ ಸಿಗುತ್ತೆ. ಅದು ಇಂಪಾರ್ಟೆನ್ಸ್ ಅಲ್ಲ. ಹೆಲ್ತ್ಗೆ ಇದು ಇಂಪಾರ್ಟೆಂಟ್. ಹಾಂ. ಇಷ್ಟು ವರ್ಷದಿಂದ ಕುಡಿತಾ ಇದ್ದೀವಿ, ನಮಗೇನು ಡಿಫ್ರೆನ್ಸ್ ಚೆನ್ನಾಗಿದೆ. ಆಬ್ಲಿಗೇಷನ್ ಏನಾಗಿಲ್ಲ, ಹೆಲ್ತ್ ವೈಸಲ್ಲಾಗಲಿ ಏನಾದಾಗಲಿ. ನಮಗೆ ದಿನ ಹೋಗೋದು ಗೊತ್ತಾಗಲ್ಲ, ದಿನ ಬರೋದು ಗೊತ್ತಾಗಲ್ಲ. ಸೊ ಒಳ್ಳೆ ಆಹಾರ ಜನಕ್ಕೆ ಸೇವನೆ ಮಾಡಿಸ್ತಾ ಇದ್ದಾರೆ. ಹಂಗೆ ಈ ಥರ ಡ್ರಿಂಕ್ ಒಂದು ಸಿಗೋದು ನಮ್ಮ ಅದೃಷ್ಟ. ಅವರು ಮಾಡ್ತಾ ಇರೋ ಕಷ್ಟ ಫಲದಿಂದ ಅವ್ರಿಗೆ ಆರೈಕೆ ಆಗಿದೆ. ಅವರು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪೊಲೀಸ್ನವ್ರು ಹಾಕಿರೋದು. ಪೊಲೀಸರು ಗಾಡಿಗಳು ಆಗ್ತಿದ್ದಲ್ಲ, ಕಾರ್ ಪಾರ್ಕ್ ಮಾಡ್ಕೊಂಡು ಹೊಂಟೋಗ್ರು. ಎಲ್ಲ ಹೆಚ್ಚಿಬಿಟ್ರು ಅವರು. ಅವತ್ತು ನೀವು ಒಬ್ಬರೇ ಯಾಕೆ ಹೋಗ್ತೀರಿ ಬಾಳೆಗೊನೆನ?